ಮತ್ತೆ ಸದ್ದು ಮಾಡ್ತಾ ಇದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗರ್ವಾಪ್ಸಿ ಎನ್ನುವಂತಹ ವಿಚಾರ. ಬಿಗ್ ಬ್ರೇಕಿಂಗ್ ಸುದ್ದಿ. ಶೆಟ್ಟರ್ ಅನ್ನ ಕರೆತರೋದಕ್ಕೆ ಬಿಜೆಪಿ ಪಾಳಯದಲ್ಲಿ ಬಿರುಸಿನ ಚಟುವಟಿಕೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೊದಲು ಬ್ರೇಕ್ ಮಾಡಿದಂತಹ ಸುದ್ದಿ ಇದು. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗ್ತಾರಾ? ಜಗದೀಶ್ ಶೆಟ್ಟರ್ ಜೊತೆ ಹೈಕಮಾಂಡ್ ನಾಯಕರ ಮಾತುಕತೆ. ದೆಹಲಿಗೆ ತೆರಳಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಜೊತೆ ಬಿಜೆಪಿ ವರಿಷ್ಠರಿಂದಲೇ ನೇರ ಮಾತುಕತೆ. ಈಗಾಗಲೇ ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಬಿವೈ ವಿಜಯೇಂದ್ರ. ವಿಜಯೇಂದ್ರ, ಯಡಿಯೂರಪ್ಪ ಮತ್ತು ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲೇ ಇದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಕೂಡ ದೆಹಲಿಗೆ ತೆರಳಿದ್ದು ಅಲ್ಲಿ ಬಿಜೆಪಿ ವರಿಷ್ಠರೊಂದಿಗೆ ನೇರ ಮಾತುಕತೆಗೆ ಮುಂದಾಗ್ತಾರಾ? ಶೆಟ್ಟರ್ ಜೊತೆ ಹೈಕಮಾಂಡ್ ನಾಯಕರ ಮಾತುಕತೆ. ಭಾರಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ ಬಿಜೆಪಿ ಪಾಳಯದಲ್ಲಿ. ಶೆಟ್ಟರ್ ಅವರನ್ನ ವಾಪಸ್ ಕರೆತರುವಂತಹ ಪ್ರಯತ್ನ. ಶೆಟ್ಟರ್ ಮನಸ್ಸು ಮಾಡ್ತಾರಾ? ಅವರನ್ನ ವಾಪಸ್ ಕರೆತರಲಾಗುತ್ತಾ? ಪಕ್ಷ ತೊರೆದು ಕಾಂಗ್ರೆಸ್ ಸೇರಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಹಾಗಿದ್ರೆ ಗರ್ವಾಪ್ಸಿ ಮಾಡಿಸೋದಕ್ಕೆ ವಾಪಸ್ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನ ಭಾರಿ ಬಿರುಸಿನಿಂದ ನಡೀತಾ. ವರಿಷ್ಠರಿಂದಲೇ ನೇರ ಮಾತುಕತೆ. ದೆಹಲಿಯಲ್ಲೇ ಇದ್ದಾರೆ ವಿಜಯೇಂದ್ರ, ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಜಗದೀಶ್ ಶೆಟ್ಟರ್ ಜೊತೆ ನೇರ ಮಾತುಕತೆಗೆ ಮುಂದಾಗ್ತಾರೆ. ಆ ಮೂಲಕ ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಬಿಜೆಪಿಗೆ ಕರೆತರುವ ಪ್ರಯತ್ನ ಆಗ್ತಾ ಇದೆ. ಬರ್ತಾರಾ ಶೆಟ್ಟರ್? ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದಂತಹ ಸುದ್ದಿ. ಭಾರಿ ಬಿರುಸಿನ ಚಟುವಟಿಕೆ ಆಗ್ತಾ ಇದೆ. ನಿನ್ನೆ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದಂತಹ ಸುದ್ದಿ ಈಗ ದೆಹಲಿಯಲ್ಲಿ ಜಗದೀಶ್ ಶೆಟ್ಟರ್ ಜೊತೆ ಹೈಕಮಾಂಡ್ ನಾಯಕರ ಮಾತುಕತೆ. ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದಂತಹ ಸುದ್ದಿ ಇದು. ಸುವರ್ಣ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ರೆ ಉಳಿದವರು ಫಾಲೋ ಮಾಡ್ತಾರೆ. ನಿನ್ನೆ ಬ್ರೇಕ್ ಮಾಡಿತ್ತು ಈ ಸುದ್ದಿಯನ್ನ ಸುವರ್ಣ ನ್ಯೂಸ್. ಇವತ್ತು ಜಗದೀಶ್ ಶೆಟ್ಟರ್ ಜೊತೆ ಹೈಕಮಾಂಡ್ ನಾಯಕರ ಮಾತುಕತೆ. ಇವತ್ತು ಅಮಿತ್ ಶಾ ಜೊತೆ ಜಗದೀಶ್ ಶೆಟ್ಟರ್ ಭೇಟಿ. ಅಮಿತ್ ಶಾ ಶೆಟ್ಟರ್ ಮುಖಾಮುಖಿಗೆ ವೇದಿಕೆ ಸಜ್ಜಾಗಿದೆ ರಾಷ್ಟ್ರ ರಾಜಧಾನಿಯಲ್ಲಿ. ಅಮಿತ್ ಶಾ ಜೊತೆ ಶೆಟ್ಟರ್ ಭೇಟಿಗೆ ರಾಜ್ಯ ನಾಯಕರ ಸಿದ್ಧತೆ. ಈಗಾಗಲೇ ದೆಹಲಿ ತಲುಪಿದ್ದಾರೆ ವಿಜಯೇಂದ್ರ, ಬಿಎಸ್ವೈ ಮತ್ತು ಪ್ರಹ್ಲಾದ್ ಜೋಶಿ. ಶೆಟ್ಟರ್ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ ರಾಜ್ಯ ನಾಯಕರು. ಇವತ್ತು ಯಾವುದೇ ಕ್ಷಣದಲ್ಲೂ ಅಮಿತ್ ಶಾ ಜೊತೆ ಶೆಟ್ಟರ್ ಭೇಟಿಯಾಗುವ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಡೆಸಿ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರಾ? ಗರ್ವಾಪ್ಸಿ ಆಗತ್ತಾ ಹಾಗಿದ್ರೆ? ರಾಜ್ಯ ನಾಯಕರಿಂದ ಒಂದು ಸುತ್ತಿನ ಮಾತುಕತೆ ಈಗಾಗಲೇ ಆಗಿದೆ. ಇನ್ನೇನಿದ್ರು ಬಿಜೆಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ಹೈಕಮಾಂಡ್ ಜೊತೆಗೆ ಶೆಟ್ಟರ್ ಮಾತುಕತೆ. ಅದಕ್ಕಾಗಿ ವೇದಿಕೆ ಸಜ್ಜಾಗಿದೆ. ರಾಜ್ಯ ನಾಯಕರು ಈ ಭೇಟಿಗೆ ಸಿದ್ಧತೆ ಮಾಡಿದ್ದಾರೆ. ಅಮಿತ್ ಶಾ ಜೊತೆ ಶೆಟ್ಟರ್ ಭೇಟಿಗೆ ಸಿದ್ಧತೆಗಳಾಗಿದ್ದು, ಹಾಗಿದ್ರೆ ಜಗದೀಶ್ ಶೆಟ್ಟರ್ ಈಗ ದೆಹಲಿಯಲ್ಲಿದ್ದಾರೆ. ನಿಜ, ದೆಹಲಿಗೆ ಕರೆದೊಯ್ದದ್ದು ಯಾರು? ಜಗದೀಶ್ ಶೆಟ್ಟರ್ ಅವರನ್ನ ದೆಹಲಿಗೆ ಕರೆದೊಯ್ದದ್ದು ಯಾರು ಗೊತ್ತಾ? ಶೆಟ್ಟರ್ ಗರ್ವಾಪ್ಸಿಗೆ ವೇದಿಕೆ ನಿರ್ಮಿಸಿದ್ದೇ ಬಹುಕಾಲದ ಶಿಷ್ಯ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ. ಶೆಟ್ಟರ್ ಅವರನ್ನ ಬಿಜೆಪಿಗೆ ವಾಪಸ್ ಕರೆತರುವ ಪ್ಲಾನ್ ಮಾಡಿದ್ದೇ ಅವರ ಶಿಷ್ಯ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ.
ದೆಹಲಿಗೆ ಶೆಟ್ಟರ್ ಅವರನ್ನ ಕರೆದೊಯ್ದಿದ್ದಾರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ. ಶೆಟ್ಟರ್ ಅವರ ಬಹುಕಾಲದ ಶಿಷ್ಯನೇ ಶೆಟ್ಟರ್ ಗರ್ವಾಪ್ಸಿಗೆ ವೇದಿಕೆ ನಿರ್ಮಿಸಿರೋದು. ದೆಹಲಿಗೆ ಶೆಟ್ಟರ್ ಅವರನ್ನ ಕರೆದೊಯ್ದಿದ್ದಾರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ. ಈಗಾಗಲೇ ರಾಜ್ಯ ನಾಯಕರುಗಳ ಮಾತುಕತೆಯಾಗಿದೆ. ಅಮಿತ್ ಶಾ ಜೊತೆ ಭೇಟಿಗೆ ಈಗ ಸಿದ್ಧತೆಯಾಗಿದೆ. ವೇದಿಕೆ ಸಜ್ಜಾಗಿದೆ. ಗುರುವನ್ನ ವಾಪಸ್ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನಕ್ಕೆ ವೇದಿಕೆ ನಿರ್ಮಿಸಿದ್ದು ಶಂಕರ್ ಪಾಟೀಲ್ ಮುನೇನಕೊಪ್ಪ. ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರನ್ನ ಕಾಂಗ್ರೆಸ್ ಕರೆತರ್ತೀನಿ ಅಂತ ಶೆಟ್ಟರ್ ಹೇಳ್ತಾ ಇದ್ರು. ಆದ್ರೆ ಶೆಟ್ಟರ್ ಅವರನ್ನೇ ಮರಳಿ ಬಿಜೆಪಿ ಕರೆತೊಯ್ಯೋದಕ್ಕೆ ಮುನೇನಕೊಪ್ಪ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ವೇದಿಕೆ ನಿರ್ಮಿಸಿದ್ದಾರೆ. ಈಗಾಗಲೇ ದೆಹಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ನಾಯಕರ ಜೊತೆ ಮಾತುಕತೆಗೆ ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ. ಭಾರಿ ಬಿರುಸಿನ ಚಟುವಟಿಕೆ ಆಗ್ತಾ ಇದೆ ಶೆಟ್ಟರ್ ವಾಪಸ್ ಕರೆತರುವುದಕ್ಕೆ ಬಿಜೆಪಿ ಪಾಳ್ಯದಲ್ಲಿ. ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ ಜಗದೀಶ್ ಶೆಟ್ಟರ್ ಮತ್ತು ಶಂಕರ್ ಪಾಟೀಲ್ ಮುನೇನಕೊಪ್ಪ. ಮೀಟಿಂಗ್ ಫಲಪ್ರದ ಆದಲ್ಲಿ ವಾಪಸ್ ಬಿಜೆಪಿಗೆ ಶೆಟ್ಟರ್ ಸೇರ್ತಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.